ಎಲ್ಲೋ ಬೆಳೆದು ಜೀವನಕ್ಕೆ ದುಡಿಮೆಯ ನಂಬಿ ಬೆಂಗಳೂರಿನ ವಿಡಿಯಾ ಕಂಪನಿಯಲ್ಲಿ ದುಡಿದು ನಿವೃತ್ತರಾದ ಮೇಲೆ ಆ ಕಂಪನಿಯ ನೌಕರರೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಸ್ನೇಹ ಸಮ್ಮಿಲನದ ಮೂಲಕ ಒಂದೆಡೆ ಸೇರಿ ತಮ್ಮ ನೆನಪುಗಳನ್ನ ಮೆಲುಕು ಹಾಕುತ್ತಿರುವುದು ಶ್ಲಾಘನೀಯ ಅಂತ ಶಾಸಕ ಎಸ್ ಮುನಿರಾಜು ತಿಳಿಸಿದ್ದಾರೆ. ಬಾಗಲಗುಂಟೆಯ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ವಿಡಿಯಾ ಕಂಪನಿಯ ನಿವೃತ್ತ ನೌಕರರ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿ ದುಡಿದಂತಹ ನೌಕರರ ಮಕ್ಕಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಕಾರ್ಖಾನೆಗಳಲ್ಲಿ ದುಡಿದು ತಮ್ಮ ಕುಟುಂಬದವರನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿ ಇಂದು ಸುಖದ ಜೀವನ ರೂಪಿಸಿಕೊಂಡಿರುವ ನೀವೆಲ್ಲರೂ ಕೂಡ ಚಿರಕಾಲ ಬಾಳಬೇಕು ಅಂತ ಹಾರೈಸಿದ್ರು. ವಿಡಿಯಾ ಕಂಪನಿ ಅಧಿಕಾರಿ ಶ್ರೀನಿವಾಸ್ ಆರ್ ಮಾತನಾಡಿ, ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿಡಿಯಾ ಕೂಡ ಒಂದು. ನಮ್ಮ ಕಂಪನಿಯ ನೌಕರರ ಒಳ್ಳೆಯ ಮಾನವೀಯತೆ ಹೊಂದಿರುವವರು, ಅವರ ಪ್ರೀತಿ ವಿಶ್ವಾಸ ಈಗಲೂ ಇದೆ. ನೌಕರರು ಇದ್ದಾಗ ಅಲ್ಲಿನ ನೆನಪುಗಳನ್ನ ಮರೆಯೋದಕ್ಕೆ ಆಗುವುದಿಲ್ಲ. ನಿಮ್ಮೆಲ್ಲರ ಜೀವನ ಉತ್ತಮವಾಗಿರಲಿ ಎಂದಿದ್ದಾರೆ. ಸಮಾರಂಭದಲ್ಲಿ 75 ವರ್ಷ ತುಂಬಿದ ನಿವೃತ್ತ ನೌಕರರಿಗೆ ಅಭಿನಂದಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿ ಕೃಷ್ಣಮೂರ್ತಿ, ಪಾಂಡು, ಶಿವರಾಮ್, ಶ್ರೀಧರಮೂರ್ತಿ, ರಾಮಕೃಷ್ಣ, ಪುರುಷೋತ್ತಮ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಖಾನೆಯ ಕಾರ್ಮಿಕರು ಮತ್ತೆ ಆಫೀಸರ್ಸ್, ನಮ್ಮ ಪಕ್ಕದ ಕಾರ್ಖಾನೆಯಲ್ಲಿ ನಾನು ಕಾರ್ಮಿಕನಾಗಿ ಕೆಲಸ ಮಾಡ್ತೇನೆ. ಮೈಸೂರು ನಾನು ಲೇಬರ್ ರೇಟ್ 76ರಿಂದ 72. ಅನೇಕ ಕಾರ್ಮಿಕರು ನನಗೆ ಪರಿಚಯ ಇದೆ. ವೇದಿಕೆ ಮೇಲೆ ಎಲ್ಲ ಹಿರಿಯರು ಆ ವಿಡಿಯಾ ಕಾರ್ಖಾನೆಯ ಜವಾಬ್ದಾರಿ ಹೊತ್ತು ಅನೇಕ ಜನಕ್ಕೆ ಉದ್ಯೋಗ ಕೊಟ್ಟು ಆ ಕಂಪನಿನ ಹೆಚ್ಚು ಎತ್ತರಕ್ಕೆ ಬೆಳೆದಂಥ ಶ್ರೀನಿವಾಸ್ ಸಾಹೇಬರು ಕೂಡ ಅನೇಕ ಜನ ನಿವೃತ್ತ ಅಧಿಕಾರಿಗಳು ಮತ್ತು ಕಾರ್ಮಿಕರು ವೇದಿಕೆ ಮೇಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಬಹಳ ಆಸಕ್ತಿಯಿಂದ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವೆಲ್ಲ ನಿವೃತ್ತ ಕಾರ್ಮಿಕರು ಕಾರ್ಯಕ್ರಮ ಮಾಡಿದ್ರು. ಏನಾದರೂ ವಿಶೇಷ ಏನಿಲ್ಲ, ಎಲ್ಲ ಕಡೆ ಇರೋರನ್ನ ರಿಟೈರ್ಡ್ ಆಗಿರೋದನ್ನ ಕರೀತೀವಿ, ಕರೆದು ನಾವೆಲ್ಲ ಒಂದು ಕಡೆ ಸೇರಿ ಮಧ್ಯಾಹ್ನ ಊಟ ಮಾಡ್ಕೊಂಡು ನೀವು ಬೇರೆ ಬೇರೆ ಯಾವ್ದಾದ್ರು ಇಲಾಖೆಗೆ ಹೋದ್ರೆ ಇವತ್ತು ಕಾರ್ಪೊರೇಷನ್, ಬಿಡಿಒ, ಕಮರ್ಷಿಯಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಬೇರೆ ಕಡೆ ಉದ್ಯೋಗ ನಮಗೆ ಸಂಬಳದ ಅವಶ್ಯಕತೆ ಇಲ್ಲ, ಬೇಕಾದಷ್ಟು ಹಣ ಬೇರೆ. ಆದ್ರೆ ಕಾರ್ಮಿಕರಿಗೆ 30 ದಿವಸ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ರು, ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟೇ ಸಂಬಳ. 1 ರೂಪಾಯಿ ಬೇರೆ ಯಾವುದಾದ್ರು ಮೂಲದಲ್ಲಿ ಕಾರ್ಮಿಕರಿಗೆ ಸಿಗಲ್ಲ. ಕಾರ್ಖಾನೆ ಕಾರ್ಮಿಕರಿಗೆ ವಿಶೇಷ 30 ದಿವಸ ಒಂದು ದಿವಸ ಆಬ್ಸೆಂಟ್ ಆದ್ರೆ ಸಂಬಳ ಕಟ್ಟಿ, ಅಥವಾ ಏನಾದರೂ ರಜೆ ಇದ್ದರೆ ಆಬ್ಸೆಂಟ್ ಆದ್ರೆ ಅದನ್ನ ಸಂಬಳ ಕಟ್ಟಿ. ಆದ್ರೆ ಟೈಮಿಂಗ್ ಸರಿಯಾಗಿ ಊಟ, ಟೈಮಿಂಗ್ ಸರಿಯಾಗಿ ನಿದ್ದೆ ಮಾಡೋದು. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ತಿಂದು ಮಧ್ಯಾಹ್ನ ಸರಿಯಾಗಿ ಊಟ, ಸಂಜೆ ರಾತ್ರಿ ಮನೆಗೆ ಬಂದು ಊಟ. ಇವೆಲ್ಲ ಎಷ್ಟು ಆರೋಗ್ಯವಾಗಿದ್ದೀರಿ ಅಂದ್ರೆ ನಿಮಗೆ ಬೇರೆ ಒತ್ತಡ ಇಲ್ಲ. ಕೃಷ್ಣಮೂರ್ತಿಗೆ 70 ವಯಸ್ಸು, ಕೃಷ್ಣಮೂರ್ತಿಗೆ 70 ವಯಸ್ಸು, BP ಶುಗರು ಏನೂ ಇಲ್ಲ. ಇವತ್ತು 50 ವರ್ಷದ ಯುವಕರ ಥರ ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ, ಏನ್ ಬೇಕಾದ್ರೆ ಕೆಲಸ ಕೊಟ್ಟು ಮಾಡ್ತಾರೆ. ಅನೇಕ ಜನಕ್ಕೆ ಸಮಸ್ಯೆ ಇದ್ರೂ ಕೂಡ ನೀವು ಪ್ರೀತಿಯಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಸಹಪಾಠಿಗಳೊಂದಿಗೆ ಒಂದು ಸೇರಿದ್ದೀರಿ. ಯಾವುದೋ ಒಂದು ಮಂತ್ರಾಲಯ ಸೇರ್ಬೋದು, ಯಾವುದೋ ಮನೆಗೆ ಉಪಯೋಗ ಸೇರ್ಬೋದು. ಆದರೆ ನಿಮ್ಮ ಎಲ್ಲ ನಿವೃತ್ತ ಕಾರ್ಮಿಕರು ಸೇರಿ ಇವತ್ತು ಸಂತೋಷದ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಅಧಿಕಾರಿಗಳು ಇದ್ದಾರೆ. ಅವತ್ತೇನಿತ್ತು ಜನಾಂಗಲ್ ಆಗಿ ಪರಿವರ್ತನೆ ಆಗಿದೆ. ಅವತ್ತು ತುಮಕೂರಿಗೆ ಕೊಲಾಬರೇಷನ್ ಕಂಪನಿಯಿಂದ ಇದ್ದು to build a company which was not just number one in Bangalore,
also be one of the top companies in the country. Thanks to the sincere effort and work put in by each and every one of you, media is one of the most respected brands in the country, respected companies in the country. At the same time, when we are working to build the company, it was my desire that all our employees should progress in their lives, should be able to improve their standards of living, and just not become just good employees, but become good human beings and progress in their lives. It is indeed a matter of great pride and satisfaction that each one of you have come up in your lives. Many of you, after leaving media, have become entrepreneurs, have become leaders in different ways, have been able to improve your standards of living. Many of your children are living abroad, well educated, well placed in life, which gives me a great deal of satisfaction and pleasure. This get together was initiated a few years back by late Purushottam. And I think I must thank him for getting these people together and convey my respect and thanks to Mrs. Purushottam, who is here, and his son, who is also present here with us. This meeting has been organized by friends like Krishnamurti, Madhu, Sridhar Murthy, Ramakrishna. I must thank them for bringing this group together and making such a good gathering possible. Thank you, thank you, thank you. You see, this family feeling whenever the Indians get together is something which is remarkable. You know, we still have a great deal of, the moment you connect with each other, when you meet each other, there is a lot of memories coming back, lot of good, pleasant memories, and we can look back with each one of you in your life with a great deal of satisfaction and pride. You achieved something together, and we enjoy the benefits of it together. And therefore, I am very, very happy to be here with you. I'm glad, and I only hope and wish that the organizers will continue to do it in the years to come, and each one of you will have a long life, a happy life, a healthy life. May God bless you all. Thank you very much.